ಬಿಸಿ ಬಿಸಿ ಇಡ್ಲಿ ಮೇಲೆ ಈ ತರ ಖಾರವಾದ ಕೆಂಪು ಚಟ್ನಿ ಇಸ್ ಅ ಮಸ್ಟ್ ಟ್ರೈ ರೆಸಿಪಿ. ಚಟ್ನಿ ರೆಸಿಪಿ ಶುರು ಮಾಡೋ ಮೊದಲು ಒಂದು ಸಣ್ಣ ಇನ್ಫಾರ್ಮೇಶನ್. ನಾನು ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶ್ ಜ್ಯುವೆಲರಿ ತಗೊಳಕ್ಕೆ ಅಂತ ಮೈಸೂರು ದೇವರಾಜ ರೋಡ್ ಅಲ್ಲಿರೋ ಸಂಜಯ್ ಜ್ಯುವೆಲರ್ಸ್ ಗೆ ಹೋಗಿದ್ದೆ. ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ ವಿತ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇವ್ರ ಹತ್ರ ಬಿಗ್ ಇಯರಿಂಗ್ಸ್, ಸ್ಟಡ್ಸ್, ಜುಮ್ಕಾಸ್, ನೆಕ್ಲೆಸ್, ಹಾರ, ಬ್ಯಾಂಗಲ್ಸ್ ಅಷ್ಟೇ ಅಲ್ಲ, ಹೇರ್ ಆಕ್ಸೆಸರೀಸ್, ಟಾಪ್, ಕಿಡ್ಸ್ ಜ್ಯುವೆಲರಿ ಅಂಡ್ ಜೆಂಟ್ಸ್ ಜ್ಯುವೆಲರಿ ಅಂತ ಎಲ್ಲ ಆಕ್ಸೆಸರೀಸ್ ಅವೈಲೇಬಲ್ ಇದೆ. ಇದಕ್ಕೆಲ್ಲ 10 ಇಯರ್ಸ್ ವಾರಂಟಿ ಆನ್ ಪಾಲಿಶ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಹ್ಯೂಜ್ ವೆರೈಟಿ ಆಫ್ ಡೈಲಿ ವೇರ್ ಸಿಲ್ವರ್ ಜ್ಯುವೆಲರಿ ಲೈಕ್ ರಿಂಗ್, ಮಂಗಳಸೂತ್ರ, ಟೋ ರಿಂಗ್, ಇಯರಿಂಗ್ ಸೆಟ್ ಮತ್ತೆ ಬೆಸ್ಟ್ ಕಲೆಕ್ಷನ್ ಆಫ್ ಫ್ಯಾಷನ್ ಜ್ಯುವೆಲರಿ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ, ವಿಚ್ ಆರ್ ವೆರಿ ಗುಡ್ ಫಾರ್ ಡೈಲಿ ವೇರ್ ಅಂಡ್ ಗಿಫ್ಟಿಂಗ್ ಪರ್ಪಸ್. ಮೈಸೂರಲ್ಲಿ ಮಾತ್ರ ಅಲ್ಲ, ಬ್ಯಾಂಗ್ಳೂರ್ ಆರ್ಟಿ ಸ್ಟ್ರೀಟ್, ಚಿಕ್ಪೇಟ್, ಥರ್ಡ್ ಬ್ಲಾಕ್ ಜಯನಗರ್, ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಮತ್ತೆ ಅವಿನ್ಯೂ ರೋಡ್ ಕೂಡ ಇವ್ರ ಸ್ಟೋರ್ಸ್ ಅವೈಲೇಬಲ್ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಇದನ್ ಮಾಡಕ್ಕೆ ಒಂದ್ 3-4 ಟೊಮ್ಯಾಟೊ, ಬೇಳೆ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಟ್ಕೊಂಡು ಕಡಾಯಿಗೆ ಎಣ್ಣೆ, ಸಾಸಿವೆ, ಹಿಂಗು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ರುಬ್ಬಿರೋ ಟೊಮ್ಯಾಟೊ ಪೇಸ್ಟ್ ಮತ್ತೆ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರ್ ಹಾಕಿ ಒಂದ್ 5 ನಿಮಿಷ ಟೊಮ್ಯಾಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಿ ಲಾಸ್ಟ್ ಅಲ್ಲಿ ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಕೆಂಪು ಚಟ್ನಿ ಅಥವಾ ಟೊಮ್ಯಾಟೊ ಗೊಜ್ಜು ತಯಾರಾಗತ್ತೆ.